ಕ್ರಿಕೆಟ್ ಅಸೋಸಿಯೇಷನ್ ಇಳಕಲ್ ವತಿಯಿಂದ ಆಯೋಜಿಸಿದ್ದ ಅಂಡರ್-17 ಲೆದರ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ದಿನಾಂಕ 19 ಜನವರಿ 2026 ಸ್ಥಳ ತಾಜ್ ಕ್ರಿಕೆಟ್ ಗ್ರೌಂಡ್ ಇಳಕಲ್ನಲ್ಲಿ ನಡೆಯುವುದು. ಕ್ರೀಡಾ ಪ್ರೇಮಿಗಳು ಹಾಗೂ ಯುವಕರು ಬಂದು ಭಾಗವಹಿಸಬೇಕು ಎಂದು ವಿನಂತಿಸಿದರು. ಇದೇ ಸಂದರ್ಭದಲ್ಲಿ ಅಧ್ಯಕ್ಷತೆಯನ್ನ ಅಲ್ಹಾಜ್ ಉಸ್ಮಾನ್ ಗನಿ ಹುಮ್ನಾಬಾದ್, ಉದ್ಘಾಟಕರಾಗಿ ಶ್ರೀ ವೆಂಕಟೇಶ್ ಸಾಕಾಜಿ, ಅತಿಥಿಗಳು ರಾಜು ಬೋರಾಜಿ, ಅಲ್ಹಾಜ್ ಅಬ್ದುಲ್ ರಜಾಕ್ ತಟಗಾರ್, ರವಿ ಮಗದುಮ್. ಈ ಟೂರ್ನಮೆಂಟ್ ಪ್ರಥಮ ಪಂದ್ಯ ತಾಜ್ ಕ್ರಿಕೆಟ್ ಇಳಕಲ್ ಮತ್ತು ರೇಣುಕಾ ಸ್ಪೋರ್ಟ್ಸ್ ನಿಡಗುಂದಿ ವತಿಯಿಂದ ನಡೆಯಿತು ಮತ್ತು ಗಣ್ಯಮಾನ್ಯರು, ಕ್ರೀಡಾಪಟುಗಳು ಹಾಗೂ ಪ್ರೇಮಿಗಳು ಇನ್ನು ಅನೇಕ ಮುಖಂಡರು ಭಾಗವಹಿಸಿದ್ರು. क्या समझता ಒಂದು ದೊಡ್ಡ ವೃಕ್ಷವಾಗಿ ಬೆಳೆದು ಈ ಸಮಾಜ ಎಲ್ಲ ರಂಗದಲ್ಲಿ ಮುಂದಕ್ಕೆ ಬರಲಿ, ರಾಜಕೀಯವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮುಂದಕ್ಕೆ ಬರಲಿ ಎಂದು ಹೇಳುತ್ತಾ, ಈಗ ಯಾವ ಪಕ್ಷಕ್ಕೆ ತಾವು ದುಡಿದಿರಿ 5 ವರ್ಷ ಆ ಪಕ್ಷದ ಕೆಲಸ ತಗೋರಿ. ಮತ್ತೆಲ್ಲ ಐತಿ, ನೀವು ಇಲೆಕ್ಷನ್ ಅಡ್ಡಾಡಿ ಮಾಡಿರಿ, ಬರುವಂತ ಎಲ್ಲ ಸೌಲಭ್ಯಗಳು, ಸಮಾಜಕ್ಕೆ ಬರಬೇಕಾದಂತ ಎಲ್ಲ ಸೌಲಭ್ಯಗಳು, ಸೌಕರ್ಯಗಳು ಕೊಡಿಸಿ ಮತ್ತೆ ಮುಂದೆ ಬಂದು ಮಾಡ್ರಿ. ಮುಂದೆ ಈಗ 5 ವರ್ಷ ಎಲ್ಲ ಕೆಲಸ ತಗೋರಿ. ಎಲೆಕ್ಷನ್ ಮಾಡಿರಿ, ದುಡಿದಿರಿ, ಅಡ್ಡಾಡಿರಿ, ಓಟ್ ಹಾಕ್ಸಿರಿ, ಎಲ್ಲ ಮಾಡಿರಿ, ಬರುವಂತ ಸೌಲಭ್ಯ ತಗೋರಿ. ಒಂದು ಕಾಲೇಜ್ ತಗೋರಿ, ಏನಾರು ತಗೊಂಡು ಈಗ ಹುನಗುಂದಕ್ಕೆ ಬಂತದ್ದು ಇದು ಮುರಾರ್ಜಿ ದೇಸಾಯಿ ಕಾಲೇಜ್ 20 ಕೋಟಿ ರೂಪಾಯಿದು. ಅದು ತಾವು ಪ್ರಯತ್ನ ಮಾಡಿದ್ರೆ ಇಳಕಲ್ಗೂ ಬರ್ಬೋದಾಗಿತ್ತು. ತಮ್ದು ದುನಿಯಾ ಲಿಂಕ್ ಅದಾವು ಸ್ಟೇಟ್ ಲೆವೆಲ್ ನಾಯಕರ ಜೊತೆಗೆ, ಅದನ್ನು ಬಳಸ್ಕೊಂಡು ಶಾಸಕರು ಅದನ್ನು ಮಾಡ್ತಾರೆ. ತಾವೊಮ್ಮೆ ಹೇಳಿದ್ರೆ ಅವ್ರು ಮಾಡೇ ಬಿಡ್ತಾರೆ. ನಾವು ಹೇಳಿದ್ರೆ 4 ದಿವಸ ಮುಂದೆ ಹೋಗುತ್ತೆ, ನೀವು ಹೇಳಿದ್ರೆ ಹಿಂದಲ್ಲೇ ಆಗುತ್ತೆ. ತಾವು ಮನಸ್ಸು ಮಾಡಿ ಇನ್ನೂ ಸ್ವಲ್ಪ ಇಳಕಲಿಗೆ ಹೆಚ್ಚಿನ ಅಲ್ಪಸಂಖ್ಯಾತರಿಗೆ ಅನುಕೂಲ ಆಗುವಂತ ಕೆಲಸ ತಾವು ಮಾಡಿ ತಮ್ಮಲ್ಲಿ ಕಳಕಳಿ ವಿನಂತಿ ಮಾಡಿಕೊಳ್ಳುತ್ತಾ, ನಾವು ನಿಮ್ಮ ಗುಮಾಸ್ತರು ಇಲ್ಲಿ 3 ಮಂದಿಗೆ ನಾನು ಗುಮಾಸ್ತ ಕುಂತ ನಮ್ಮ ಮಾಲಕರು 3 ಇವರು, ರಾಜು ದಣ್ಯರಾಗ್ಲಿ, ಶಾರದಾ ವೆಂಕಟೇಶ್ ಸಾಹೇಬ್ರಾಗ್ಲಿ, ನೀವಾಗ್ಲಿ, ನಮ್ಮ ಶಾಂತನವರಾಗ್ಲಿ, ಎಲ್ಲರಿಗೂ ನಾನು ಕೈ ನಾವು ಕೆಲಸ ಮಾಡಿದವ. ಅದು ದೇವರು ನನಗೆ ಈ ಮಟ್ಟಿಗೆ ತಂದಾನ. ಅಲ್ಲಾಹ್ ಶುಕ್ರದ ಮಾಡುತ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ಹೇಳಿ ನನ್ನ 2 ಮಾತುಗಳು ಮುಗಿಸ್ತಾ ಇದ್ದೇನೆ. ಈ ಕ್ರಿಕೆಟ್ ತಾವೆಲ್ಲರೂ ಬಂದು ನೋಡಿ ಪ್ರೋತ್ಸಾಹಿಸಿ. ಇದು ಲೆದರ್ ಬಾಲ್ ಕ್ರಿಕೆಟ್, ಇದರಲ್ಲಿ ನಿಜವಾದ ಒಂದು ಆಟಗಾರನ ಪ್ರತಿಭೆ ಹೋಗಿ ಬರುತ್ತೆ. ಟೆನ್ನಿಸ್ ಬಾಲ್ ನಲ್ಲಿ ಅದು ಬೀಸ್ಬಿಡೋದು, ಬಾಲ್ ಬ್ಯಾಟಿಗೆ ಕನೆಕ್ಟ್ ಆಯ್ತು, ಹೊರಗೆ ಹೋಗುತ್ತೆ, ಹೊರಗೆ ಹೋಗ್ಲಿಕ್ಕೆ ಹಿಂದೆ ಹೋಗುತ್ತೆ. ಇದಕ್ಕೆ ಮಾತ್ರ ಕಲಾತ್ಮಕ ಆಟ. ಇದಕ್ಕೆ ಲೆದರ್ ಬಾಲ್ ಕ್ರಿಕೆಟ್ ಆಡ್ಬೇಕಪ್ಪ ಅಂತಂದ್ರೆ ಅವನು ಕ್ರಿಕೆಟ್ ಬಗ್ಗೆ ಗೊತ್ತಿರ್ಬೇಕು. ಇನ್ ಸ್ವಿಂಗು, ಔಟ್ ಸ್ವಿಂಗು, ಆಫ್ ಕಟರು, ಲೆಗ್ ಕಟರು, ಬೀಮರು, ಬೌನ್ಸರು ಅಂತ 10 ಹಲವಾರು ಟೈಪ್ ಅದಾವು ಆಟಗಾರನಾಗ. ಇಲ್ಲಿ ಆಟಗಾರನ ನಿಜವಾದ ಪ್ರತಿಭೆ ಹೊರಗೆ ಬರುತ್ತೆ. ತಾವೆಲ್ಲರೂ ಬಂದು ನೋಡಿ ಪ್ರೋತ್ಸಾಹಿಸಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ನಾನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ತಾಜ್ ಕ್ರಿಕೆಟ್ ಅಸೋಸಿಯೇಷನ್ ಅವರು ಹಮ್ಮಿಕೊಂಡಿರುವ ಲೀಗ್ ಆಧಾರಿತ ಲೆದರ್ ಬಾಲ್ ಟೂರ್ನಮೆಂಟಿನ 17 ವರ್ಷ ಒಳಗಿನ ಆಟಗಾರರ ಇದು ಒಂದು ವಿಶಿಷ್ಟ ಟೂರ್ನಮೆಂಟಿನ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮೆಲ್ಲರ ನೆಚ್ಚಿನ ನಾಯಕರು ಅಂಜುಮನ್ ಇಸ್ಲಾಂ ಅಧ್ಯಕ್ಷರಾದಂಥ ಅಲ್ಹಾಜ್ ಉಸ್ಮಾನ್ ಗನಿ ಸಾಹೇಬರೇ, ಮಾಜಿ ಪುರಸಭೆ ಅಧ್ಯಕ್ಷರು, ನಮ್ಮೆಲ್ಲರ ಹಿರಿಯರು, ನಾಯಕರಾದಂಥ ಶ್ರೀ ವೆಂಕಟೇಶ್ ಜಿ ಸಾಕಾ ಅವರೇ, ಅದೇ ರೀತಿ ನಮ್ಮೆಲ್ಲರ ಧಣಿ, ವಿಶೇಷ ಧಣಿ, ದಿಲ್ ಸೆ ಧನಿ, सिर्फ जेब से नहीं दिल से भी धनी हमारे राजू जी बोरा, ನಂತರ ಉದ್ಯೋನ್ಮುಖ ನಮ್ಮ ಯುವ ಮಿತ್ರ ಶಾಂತಕುಮಾರ್ ಸುರ್ಪುರ್ ಅವರ ಚಿರಂಜೀವಿ ಮಂಜು ಸುರ್ಪುರ್ ಅವರೇ, ಹಾಗೂ ವೇದಿಕೆ ಮೇಲೆ ಹಾಸಿದಂಥ ಎಲ್ಲ ಒಲಿಮಾಗಳೇ, ಕ್ರೀಡಾ ಪ್ರಿಯರೇ, ಮುಂದೆ ಕುಂದಂಥ ಎಲ್ಲ ಕ್ರೀಡಾಭಿಮಾನಿಗಳೇ. ಕ್ರಿಕೆಟ್ ಈ ನಮ್ಮ ದೇಶದ ಈಗೊಂದು ಅವಿಭಾಜ್ಯ ಅಂಗವಾಗಿದೆ. ಅದು ಎಲ್ಲ ಕ್ರೀಡೆಗಳನ್ನು ಹಿಂದಕ್ಕಿಕ್ಕಿ ಅತ್ಯಂತ ಜನಪ್ರಿಯ ಕ್ರೀಡೆಯಾಗಿ ಹೊರಹೊಮ್ಮುತ್ತಿದೆ. ಈಗಾಗಲೇ ಭಾರತ 2 ಮಾದರಿಯಲ್ಲಿ, ಅಂದರೆ ಮಹಿಳಾ ಕ್ರಿಕೆಟ್ನಲ್ಲಿ ಹಾಗೂ ಪುರುಷರ ಕ್ರಿಕೆಟ್ನಲ್ಲಿ 2ರಲ್ಲೂ ವರ್ಲ್ಡ್ ಚಾಂಪಿಯನ್ ಆಗಿ ಹೊರಗೆ ಹೊಮ್ಮಿದೆ. ಆ ಒಂದು ಕಾರಣದಿಂದ ಕ್ರಿಕೆಟ್
ಎಲ್ಲರಕ್ಕೆ ಎಲ್ಲ ಕ್ರೀಡೆಕ್ಕಿಂತ ಜನಪ್ರಿಯ ಕ್ರೀಡೆಯಾಗಿ ಹೊರಹೊಮ್ಮಿದೆ. ಅದೇ ದಿಕ್ಕಿನಲ್ಲಿ ಇವತ್ತಿನ ಈಗ ಟೂರ್ನಾಮೆಂಟ್ ಇದು ಲೆದರ್ ಬಾಲ್ ಟೂರ್ನಾಮೆಂಟ್. ನಾವು ಇಲ್ಲಿವರೆಗೆ ಇಲ್ಕಲ್ದಲ್ಲಿ ಕೇವಲ ಟೆನ್ನಿಸ್ ಬಾಲ್ ಟೂರ್ನಾಮೆಂಟ್ ನೋಡ್ತಾ ಬಂದಿದ್ದೇವೆ. ಇದೀಗ ವೀರಮಣಿ ಭವನದಲ್ಲಿ ಸುದೀರ್ಘ 45 ದಿವಸಗಳ ಕಾಲ ನಮ್ಮ ಶಾಸಕರ ನೇತೃತ್ವದಲ್ಲಿ IPL ಮಾದರಿಯಲ್ಲಿ ಕ್ರಿಕೆಟ್ ನಡೀತು. ಅದು IPL ಕೂಡ ಇದೇ ಗ್ರೌಂಡ್ನಲ್ಲಿ ಪ್ರಾರಂಭವಾಗಿದ್ದನ್ನು ನಾವೆಲ್ಲ ಮರಿಬಾರ್ದು. ಶಾಸಕರು ಕೂಡ ಅದು ತಮ್ಮ ಭಾಷಣದಲ್ಲಿ ಮೊನ್ನೆ ಹೇಳಿದ್ದಾರೆ. ಈಗ ರಾಜಕೀಯವಾಗಿ ನಾ ಏನು ಹೇಳಲಿ, ಅವ್ರು 16 ಸೀಟ್ ಹಾಕಿನಂದಾರ ಹಾಕ್ರಿ, ನಾವು 5 ಗ್ಯಾರಂಟಿ ಕೊಟ್ಟು ಎಲ್ಲ ತಮಗೂ ಓಟ್ ಹಾಕಿದ್ರೆ ನಾವೇ ಗೆದ್ದು ಬರ್ತೀವಿ ಅನ್ನೋದು ಗ್ಯಾರಂಟಿ ನಮ್ಗೆ ಐತಿ. ಆದ್ರೆ ಹಾಕೋರ್ಗೆ ಯಾಕೆ ಬೇಡ ಅನ್ನೋಕೆ ಬರೋಗಿಲ್ಲ. ಪಾರ್ಟಿ ಇದೆ ಅವ್ರದ್ದು ಮತ್ತೆ ಹಾಕ್ಲಿ. ಮಹಾರಾಷ್ಟ್ರದಾಗ ಗೆದ್ದಾರ ಯುರೋಪ್ನಾಗ ಅದಾರೆ ಫುಲ್. ಈಗ ಅವ್ರು ಯಾರು ಹೇಳಿದ್ರು ಕೇಳಂಗಿಲ್ಲ. ಈಗ ಹಾಕಿದ್ರೆ ನೋಡಿ. ಆದ್ರೆ ನನಗ ಬ್ಲಾಕ್ ಅಧ್ಯಕ್ಷ ಮಾಡಿ ಕಳಿಸಿದವ್ರು ನೀವ ನಮ್ಮ ವಿರುದ್ಧ ಇದ್ರೆ ಹೆಂಗ್ ನಿಂದ್ರಾಗ ಸಾಧ್ಯ ಐತಿ. ಊರ್ ಬಿಟ್ಟು ಹೋಗ್ಬಿಡ್ದೆ ಇಲ್ಲ ಒಂದ್ 4 ದಿವಸ ಮತ್ತೆ ಮಾಡೋದೈತಿ. ಲೆಟರ್ ಬರೆದು ನಮ್ಮ ಸಮಾಜದ ಕೂಸಪ್ಪ ನಿಮ್ಮ ಮಡಲಾಗ ಹಾಕಾಕತ್ತೀವಿ ಅಂತ ಹಾಕಿದ್ರಿ. ಆಮ್ಯಾಗ ಕೂಸಿಗೆ ಹಾಲು ಕೊಡಕತ್ತಾರೋ, ನೀರು ಕೊಡಕತ್ತಾರೋ, ವಿಷಯ ಕುಡ್ಸಾಕ್ತಾರೋ ನೋಡಾಕ ಬರಾಕ ರೆಡಿ ಇಲ್ಲ ಯಾರು. ಹಾಕಿನೇ ಬಿಟ್ರಿ ನಾವು ಕಲಾಸ್. ಅದು ಇಸ್ಮಾಯಿಲ್ ಅಲಿ ಸಲಾಮಿಗೆ ಮಕ್ಕಳಾಗ ಬಿಟ್ಟು ಹೋದಂಗ ಆತದ. ನೀರಿಲ್ಲ, ನೀರಿಲ್ಲ. ನಾನು ಕಾಲ್ ತಿಕ್ಕಾಕತ್ತೀನಿ, ನೀರ ಬರೋಲ್ದು. ಅವ್ನ ಕಣ್ಣಾಗ ಬರಾಕತೈತಿ, ಕಾಲಾಗ ನೀರು ಬರೋಲ್ದು. ನಾನು ಏನಾಗತ್ತಿದ್ರು ಅವರಂತ ನಬಿ ಅವ್ರು ಇಸ್ಮಾಯಿಲ್ ಅಲಿ ಸಲಾಮ್ ಇದ್ರು. ಕಾಲ್ ತಿಕ್ಕಿದ್ರು ಜಮ್ ಬಂತು. ನಾ ಕೈ ಕಾಲು ಕಣ್ಣು ಎಲ್ಲ ತಿಕ್ಕಾಕತ್ತೀನಿ, ಮಗನ್ ನೀರು ಬರೋ. ವರ್ಷದಲ್ಲಿ 160 ವರ್ಷದಷ್ಟು ಅನುಭವ ಆಗಲಿ ರಾತ್ರಿ ಖುಷಿ ತಗೊಂಡಿರ್ತಾನೆ ನಾವು. ನಾ ಈ ಸಭೆಯಲ್ಲಿ ಕುಂತಂತೆ ಯುವಕರಿಗೆ ಕೇಳ್ತಾ ಇದ್ದೀನಿ, ನಿಮ್ಮ ಸಮಸ್ಯೆ ಏನಿದೆ? ಬಾಗಲಕೋಟೆಯಲ್ಲಿ ಕೇಳಿದೆ, ಈ ದೇಶದಲ್ಲಿ ಮುಸ್ಲಿಮರ ಸಮಸ್ಯೆ ಏನಿದೆ? ಕೆಲಸ ಮಾಡ್ಕೊಂಡು ಏನು ಕೆಲಸ ಮಾಡ್ಕೊಂತೀರಪ್ಪ ನೀವು? ಹೇಳಿ, ಏನು ಕೆಲಸ ಐತಿ ನಿಮ್ಗೆ? ಹೇಳಿ, ಏನು ಕೆಲಸ ಐತಿ? ಆ ಸತ್ತು ಕಬರ್ಸ್ತಾನ, ದರ್ಗಾ, ಮಸೂತಿ, ರಾಸರ್ ಖಾನ ಇವೆಲ್ಲ ವಕಫ್ ಆಸ್ತಿ. ನಿಮ್ಮಪ್ಪು ಮನೆ ಆಸ್ತಿ ಹೇಳ್ರಿ. ನಿಮಗೆ ಒಂದು ಮಾತು ಎದಕೈತಿ ಅಂದ್ರ, ನೀವು ಅಷ್ಟು ಆಳವಾಗಿರೋದಿಲ್ಲ, ತಿಳ್ಕೊಳಂಗಿಲ್ಲಲ್ಲ. ಈ ದೇಶದಲ್ಲಿ ಇರುವಂತ ಹಿಂದೂಗಳಿಗೆ ಬಂದಂತ ದುಡ್ಡು ಅದರ ಮಾಲೀಕರು ಅವರು ತಿಳ್ಕೊಳಿಸೋದು. ಗವಿಸಿದ್ದೇಶ್ವರ ಮಠಕ್ಕೆ ಬಂದಿದ್ದ 2 ಕೋಟಿ ಮಾಲೀಕರು ಆ ಮಠದ ಸ್ವಾಮಿ ಮಾಲೀಕರು. ಈ ದರ್ಗಾಕ್ಕೆ 1 ಕೋಟಿ ಬಂತಂದ್ರ ಅದ್ರ ಮಾಲೀಕರು ಸರ್ಕಾರ, ನೀವಲ್ಲ. ನಿಮ್ದು ಕೆಲಸ ಹಗಮತಿ ಮಾಡೋದು ನಿಮ್ ಕೆಲಸ. ಕೇಳ್ತಿಲ್ಲ ನಿಮ್ಗೆ? ಇನ್ನೂ ಖಾರವಾಗಿ ಹೇಳಿ ನಿಮ್ಗೆ, ಇನ್ನು ಖಾರವಾಗಿ ಹೇಳೇನ? ಸಲೀಂ ಅಹಮದ್ ಅನ್ನ ಕೇಳಿದೆ, ಏನ್ ಮಾಡೋದು? 88.9 ಹೋಗಿ ತೊಗೊಂಡ್ರು. ನೀವು ಕೊಟ್ಟಿದ್ದೇನು? ಈಗ 5 ಗ್ಯಾರಂಟಿ ಕೊಟ್ಟಿವಿ. 5 ಗ್ಯಾರಂಟಿ ಈ ರಾಜ್ಯ ಮುಸ್ಲಿಮರ ಕೇಳಿಲ್ಲ. ಕೇಳಿವೆ ನಾವು? ನೀವು 2,000 ರೂಪಾಯಿ ದುಡ್ಡನ್ನು ಕೊಟ್ಟು ಗುಲಾಮಗಿರಿಯಲ್ಲಿ ಹಾಕ್ತಾ ಇದ್ದೀರಿ ಮಹಿಳೆಯರಿಗೆ. ಬಸ್ ಪಾಸ್ ಮುಸಲ್ಮಾನ ಕೇಳಿದ್ರ? 2,000 ರೂಪಾಯಿ ಮುಸಲ್ಮಾನ ಕೇಳಿದ್ರ? ಲೈಟ್ ಬಿಲ್ ಫ್ರೀ ಮುಸಲ್ಮಾನ ಕೇಳಿದ್ರ? ಮುಸಲ್ಮಾನ ಕೇಳಿದ್ರೇನು? ಸಲೀಂ ಅಹಮದ್ ಅವರೇ, ಮಹಾರಾಷ್ಟ್ರದಲ್ಲಿ 250 ಕಾಲೇಜುಗಳು. ಸಲೀಂ ಅಹಮದ್ ಅವರೇ, ತೆಲಂಗಾಣದಲ್ಲಿ 250 ಉರ್ದು ಕಾಲೇಜುಗಳು. ಈ ರಾಜ್ಯದಲ್ಲಿ ಒಂದು ಇಲ್ಲ ಅಂತ ಹೇಳಿಕೊಳ್ಳಲಿಕ್ಕೆ ಈ ರಾಜ್ಯದ ಮುಸ್ಲಿಮರಿಗೆ ನಾಚಿಕೆ ಬರುವುದಿಲ್ವಾ? ನಾನು ಅದಕ್ಕೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಗೆ ಪಾರ್ಟಿ ಮುಗಿದು ಹೋಯ್ತು. ಅದರ ಕತೆ ಮುಗಿದು ಹೋಯ್ತು. ಹುಬ್ಬಳ್ಳಿಯ ಮೌಲಾನಾ ಅಬ್ದುಲ್ ಹಸೀದ್ ಸಾಹೇಬ್ರ ಹತ್ರ ಮಂಜು ಸುಪ್ರಭುತ್ವ ಶ್ವೇತಾ ಅದನ್ನು ಕೇಳಿ. ಹುಬ್ಬಳ್ಳಿಯ ಅಬ್ದುಲ್ ಹಸೀದ್ ಸಾಹೇಬ್ರು ಹೇಳ್ತಾರೆ, इस कांग्रेस पार्टी का मरा हुआ मुर्दे का गुस्ल देने का जिम्मेदारी मुसलमानों ने लिया है. ನೋಡ್ರಿ, ಇದು ಕಾಂಗ್ರೆಸ್ ಪಾರ್ಟಿ ಸತ್ಯ ಹಣ ಐತಲ್ಲ, ಇದನ್ನ ಜಾಕ ಮಾಡ್ತಾರೆ ಮುಸಲ್ಮಾನರು. ಜಾಕ ಮಾಡ್ಸೋ ಜವಾಬ್ದಾರಿ ಮುಸಲ್ಮಾನರು ತೋಡ್ರಂತ ಯಾರು ಮುಟ್ಟಿಲ್ಲ ಅಂತ ತಿಳ್ಕೋರಿ. ಭಾಳ ಮಂದಿ ಹೇಳ್ತಾರೆ 5 ವರ್ಷ ಕೆಲಸ ತಗೋಗ್ರಿ, ಕೆಲಸ ಕೊಡ್ತೀರ ತೋಡ್ ನೀವು ಹೇಳಿ. ಆಸ್ತಿ ಯಾಕೆ ಮಾಡಲ್ಲ ರಜಾಕ? ಇನ್ನ ಮಾಡ್ತಿದ್ದೆ, ಇನ್ನ ಐತಿಲ್ ಗೊತ್ತಿಲ್ಲ ನನಗೆ. ಏನ ನಮ್ಮ ಅಬ್ದುಲ್ ಹಕೀಮ್ ಸಾಹೇಬ್ ಮನಸ್ಸು ಹೇಳ್ತಾ ಇದ್ರಿ. ಅಬ್ದುಲ್ ಹಕೀಮ್ ನನಗೆ ಹೇಳ್ಸತ್ತಾನೆ, ಭಯ್ಯ ನೀನು ಆರಿಸಿ ಅವ್ರ ಮೇಲೆ ತತ್ತಿದ್ದಿ, ಅವ್ರ ಮ್ಯಾಲ ಕುಂತ ನೀ ಕೆಳಗೆ ನಿಂತ ಕುಂತವ್ರ ಮುಖಳಿ ನೋಡ್ಬೇಕು ಅಂತ ಹೇಳ್ಸತ್ತಾನ ನಾನು. ಅಬ್ದುಲ್ ಮನಕ್ಕೆ ಶಾಣೆ ಅಲ್ಲವ, ಸಣ್ಣವಲ್ಲ, ಸಣ್ಣ ಅಬ್ದುಲ್ ಹಕೀಮ್ TV9 ಚೀಫ್ ಎಕ್ಸಿಕ್ಯೂಟಿವ್ ಅವ. ದೇವೇಗೌಡ ಜೊತೆಗೆ ದಿಲ್ಲಿಯಾಗಿದ್ದಂಥ ವ್ಯಕ್ತಿ ಅವ, ಸಣ್ಣವಲ್ಲವ. ನಾವು ಬಿಡು ಈಗ ಇಷ್ಟಿದ್ದೀವಿ. ತಿಳ್ಕೋರಿ ನೀವು. ನಿಮ್ಗೆ ತಿಳುವಳಿಕಿಲ್ಲದ ಮಾತು, ನಿಮ್ಗೆ ಗೊತ್ತಿಲ್ಲ ಮಾತು ದಯವಿಟ್ಟು ಯಾರು ಮಾತಾಡಬಾರ್ದು. ಸದರ್ ಸಾಬ್ ಚುಣ್ಕಲ್ ಆತೆ, ಜಗಳ ಕಾರ್ತೆ ಆಯ್ತು.
ನಿಮ್ಗೆ ಹೇಗೆ ಕೇಳ್ತಾ ಇದ್ದೀನಿ ಈಗ. JDS ಇತ್ತು, ಅದು ಹಾಳಾಗಿ ಹೋಗಿ BJP ಹೋಯ್ತು. ಇದು BJP ಮುಸಲ್ಮಾನ್ ವೋಟ್ ಬೇಡ ಅಂದೈತೆ, ಕಾಂಗ್ರೆಸ್ ವೋಟ್ ಹಾಕ್ಸಿದ್ರೆ ಹೋಯ್ಕೊಂತ ಹೋಗ್ರಿ ಅಂತ ಹೇಳ್ತಾ. ಮುಂದೆ ನಿಮ್ ಗತಿ ಏನಪ್ಪ? ನೀವೇನು ವಿಚಾರ ಮಾಡಿದಪ್ಪ ಹೇಳ್ರಿ. ಅದಕ್ಕಾಗಿ ನೀವು ಭಾಳ ಜಾಗರೂಕರಾಗಿರ್ಬೇಕು. ತಿಳಿದು ಮಾತಾಡಬೇಡ್ರಿ. ಅನುಭವಿಸ್ತರು, ವಿದ್ಯಾವಂತರು, ಮೇಧಾವಿಗಳು